ನಮಸ್ತೆ. 5ನೇ ತಾರೀಕು 2ನೇ ತಿಂಗಳು 2024 ಸೋಮವಾರ, ಕೃಷ್ಣ ಪಕ್ಷ. ಇವತ್ತಿನ ವಿಶೇಷಗಳನ್ನ ನೋಡೋಣ. ಕುಜ ಮಕರ ರಾಶಿಯಲ್ಲಿದೆ, ಉಚ್ಚ ಸ್ಥಾನದಲ್ಲಿ ಕೂತಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವರು, ಅಗ್ರಿಕಲ್ಚರ್ ವ್ಯವಸಾಯ ಮಾಡುವವರು, ಸಿವಿಲ್ ವರ್ಕ್ ಮಾಡುವವರು, ಇವರಿಗೆಲ್ಲ ಜಯವನ್ನು ಕೊಡುವ ಸಮಯವಿದು. ಇದು 15ನೇ ತಾರೀಕುವರೆಗೂ ಈ ರೀತಿಯಾಗಿ ಕುಜನ ಇರೋದರಿಂದ ಯಾರಿಗೆಲ್ಲ ಜಾತಕದಲ್ಲಿ ಕುಜದೋಷ ಇದೆಯೋ, ಸುಬ್ರಹ್ಮಣ್ಯ ಸ್ವಾಮಿ ಕುಜ ಈ ರೀತಿಯಾಗಿ 2 ಥರ ಪೂಜೆ ಮಾಡಿಕೊಳ್ಳಿ, ದೋಷ ಕಡಿಮೆ ಆಗುತ್ತದೆ. ಇವತ್ತು ದಶಮಿ ತಿಥಿ ಇದೆ, ಶುಭ ತಿಥಿ ಸಂಜೆ 5 ಗಂಟೆ 25 ನಿಮಿಷದವರೆಗಿರುತ್ತದೆ. ಇವತ್ತಿನ ನಕ್ಷತ್ರ ಅನುರಾಧ, ಆದರೆ ಬೆಳಗ್ಗೆ 7 ಗಂಟೆ 54 ನಿಮಿಷದವರೆಗೆ ಮಾತ್ರ ಇದೆ. ಅನುರಾಧ ನಕ್ಷತ್ರ ಶುಭ ನಕ್ಷತ್ರ, ಮಹಾ ನಕ್ಷತ್ರ, ಪುಣ್ಯ ಕಾರ್ಯಗಳನ್ನು ಮಾಡುವಂಥ, ಶುಭ ಕಾರ್ಯಗಳನ್ನು ಮಾಡುವಂಥ ನಕ್ಷತ್ರ. ಹಾಗಾಗಿ 7 ಗಂಟೆ 54 ನಿಮಿಷದವರೆಗೂ ಕಾರ್ಯಸಿದ್ಧಿ ಉಂಟು. ಆ ನಂತರ ಬರೋದೇ ಜ್ಯೇಷ್ಠ ನಕ್ಷತ್ರ. ಇದು ಕಾರ್ಯಸಿದ್ಧಿ ಕೊಡುತ್ತದೆ, ಧನ ಪ್ರಾಪ್ತಿ ಕೊಡುತ್ತದೆ. ಇವತ್ತು ದಿನವೆಲ್ಲ ಚೆನ್ನಾಗಿದೆ. ಮುಹೂರ್ತ ಕಾರ್ಯಗಳನ್ನು ಅನುರಾಧ ನಕ್ಷತ್ರ ಇರುವ 7:54 ಒಳಗಡೆ ಇಟ್ಕೋಬೇಕು. ಒಳ್ಳೆಯ ಕಾರ್ಯಗಳೆಲ್ಲ ಆಮೇಲೆ ದಿನ ಪೂರ್ತಿ ಇಟ್ಕೋಬೋದು. ಇವತ್ತು ಧ್ರುವ ಯೋಗವಿದೆ, ಇದು ಶುಭ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:45, ಸೂರ್ಯ ಅಸ್ತಮನ 6:22. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. 6:45ರಿಂದ ಲೆಕ್ಕಕ್ಕೆ ಯಾವತ್ತೂ ತಗೋಬೇಕು. ಯಾಕೆಂದರೆ ನಕ್ಷತ್ರ ಪಾದಾಂಶಗಳಾಗಲಿ ಮತ್ತೊಂದು ವಿಷಯವಾಗಲಿ ಸೂರ್ಯೋದಯದಿಂದನೇ ಲೆಕ್ಕಕ್ಕೆ ಬರುತ್ತದೆ. ಹಾಗಾಗಿ 6:45ರಿಂದ 7:54ವರೆಗೂ ಅನುರಾಧ ನಕ್ಷತ್ರ 4ನೇ ಪಾದ. 4ನೇ ಪಾದ ಅಂತಂದರೆ ಆ ನಕ್ಷತ್ರ ಮುಗಿದೋಗುತ್ತೆ ಅಂತ ಅರ್ಥ. ಆದ್ದರಿಂದಾಗಿ ಅನುರಾಧ ನಕ್ಷತ್ರ 4ನೇ ಪಾದ ವೃಶ್ಚಿಕ ರಾಶಿ ಮುಗಿತು. ಆನಂತರ ಸ್ಟಾರ್ಟ್ ಆಗೋದು ಜ್ಯೇಷ್ಠ ನಕ್ಷತ್ರ, ಅದು ವೃಶ್ಚಿಕ ರಾಶಿನೇ. 7 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 1:54ವರೆಗೂ ಜ್ಯೇಷ್ಠ 1. ಆನಂತರ ಸಂಜೆ 7:51ವರೆಗೂ ಜ್ಯೇಷ್ಠ 2. ಆನಂತರ ರಾತ್ರಿ 1:45ವರೆಗೂ ಜ್ಯೇಷ್ಠ 3. ಆನಂತರ ನಾಳೆಯವರೆಗೆ ಇರುತ್ತದೆ ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ನಾಳೆ ಅಂತಂದಾಗ ನಾಳೆ ತಾರೀಕು 6. ನಾಳೆಯ ದಿನ ಏಕಾದಶಿ ಇದೆ. ಸಂಜೆ 4 ಗಂಟೆ 7 ನಿಮಿಷದವರೆಗೂ ಏಕಾದಶಿ. ಒಂದು ಏಕಾದಶಿ ಪಾರಣವನ್ನು ಆಚರಿಸಬೇಕು ಅಂತಂದರೆ ಸೂರ್ಯೋದಯ ಕಾಲದಲ್ಲಿ ಏಕಾದಶಿ ಇರೋದು ಉತ್ತಮ. ಹಾಗಾಗಿ ನಾಳೆ ಇದೆ ಏಕಾದಶಿ ಆಚರಣೆಗಳು. ನಾಳೆನೂ ಜ್ಯೇಷ್ಠ ನಕ್ಷತ್ರದ ಉಳಿಕೆ ಅಂದರೆ ಬ್ಯಾಲೆನ್ಸ್, ಅಂದರೆ ಇವತ್ತರಿಂದ ನಾಳೆಯವರೆಗೂ ಸ್ವಲ್ಪ ಇರೋದು 7 ಗಂಟೆ 35 ನಿಮಿಷದವರೆಗೂ ಬೆಳಗ್ಗೆ, ಅಲ್ಲಿಯವರೆಗೆ ಇರುತ್ತದೆ. ಆದರೆ ಇವತ್ತು ಅನುಕೂಲವನ್ನು ಕೊಡುವ ಈ ಜ್ಯೇಷ್ಠ ನಕ್ಷತ್ರ ನಾಳೆ ಸಂಪತ್ತಿನ ನಾಶವು ಮರಣವು ಕೊಡುತ್ತದೆ 7:35 ಬೆಳಗ್ಗೆವರೆಗೂ. ಆನಂತರ ಬರೋದು ಮೂಲ ನಕ್ಷತ್ರ. ಮೂಲ ನಕ್ಷತ್ರ ನಾಳೆ ದೋಷವಲ್ಲ. ನಾಳೆ ಅಂದರೆ ಏನರ್ಥ ಅಂತಂದರೆ ಬೆಳಗ್ಗೆ 6 ಗಂಟೆ 27 ನಿಮಿಷದ ಸಮಯಕ್ಕೆ ಅಂತಂದರೆ ಅದು ನಾಡಿದ್ದುವರೆಗೂ ಅಂತ ಲೆಕ್ಕಕ್ಕೆ. ಅಂದರೆ ಜ್ಯೇಷ್ಠ ನಕ್ಷತ್ರ ನಾಳೆ 7:35 ಬೆಳಗ್ಗೆ ಮೇಲೆ ರಾತ್ರಿಯೆಲ್ಲ ಕಳೆದು ಬೆಳಗಿನ ಜಾವ 6:27ವರೆಗೆ ಇದೆ. ಹಂಗಾಗಿ ಇವತ್ತಿನ ಲೆಕ್ಕ ಪ್ರಕಾರ ಅಂದರೆ ನಾಳೆ ವಿಷಯವನ್ನು ನಾವು ಹೇಳ್ತಾ ಬಂದಿದ್ದೀವಿ. ನಾಳೆ ಜ್ಯೇಷ್ಠ ನಕ್ಷತ್ರ 7:35ವರೆಗೂ, ತದನಂತರ ದಿನ ಪೂರ್ತಿ ಮೂಲ ನಕ್ಷತ್ರ ಇದೆ. ಮೂಲ ನಕ್ಷತ್ರದಲ್ಲಿ ಮಕ್ಕಳು ಹುಟ್ಟಿದ್ರೆ ಸ್ವಲ್ಪ ಎಲ್ಲರಿಗೂ ಯೋಚನೆ ಇರುತ್ತದೆ. ಆದ್ದರಿಂದ ನೋಡ್ಕೊಳ್ಳಿ ನಾಳೆಯ ದಿನ. ಮತ್ತು ಇವತ್ತಿನ 5ನೇ ತಾರೀಕಿಗೆ ಬರೋಣ. 100% ಒಳ್ಳೆಯದು ಕೆಟ್ಟೋದುಗಳನ್ನ ನೋಡಿಕೊಂಡು ನಮ್ಮ ಕಾರ್ಯಗಳನ್ನ ಮಾಡಿಕೊಳ್ಳೋಣ. ಇವತ್ತಿನ ದಿನ ಹೇಗಿದೆ ಅಂತಂದರೆ 6:45ರಿಂದ 7:17ವರೆಗೂ ಶುಭ ಸಮಯ. 6:45ರಿಂದ ಆದರೆ ಮೇಷರಾಶಿಗೆ ಮಾತ್ರ ಚಂದ್ರಾಷ್ಟಮವಿದೆ. ಮೇಷರಾಶಿ ಚಂದ್ರಾಷ್ಟಮ ಅಂದರೆ ಮೇಷರಾಶಿಯವರಿಗೆ 8ನೇ ರಾಶಿಯಲ್ಲಿ
ಚಂದ್ರನಿರುತ್ತದೆ. ಆದ್ದರಿಂದಾಗಿ ಇದು ದೋಷ ಅಂತ. ಅಂದರೆ ದೋಷ ಅಂದರೆ ಏನು, ಯಾವ ಥರ ದೋಷಗಳು ಅಂತಂದರೆ, ಹೊಸ ಕಾರ್ಯಗಳನ್ನು, ನೂತನ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಈ ರಾಶಿಯವರೆಗೂ ಮಾತ್ರ ದೋಷ. ನಾನು ಫಸ್ಟೇ ಹೇಳಿದಂತೆ ಇದರಲ್ಲಿ ಗಮನ ಕೊಡಿ. ನಂತರ ನೋಡುವಂಥದ್ದು ಇವತ್ತಿನ ದಿನಕ್ಕೆ ನಾವು ಫಸ್ಟೇ ಹೇಳಿದ್ವಿ, ಇವತ್ತು ಎರಡು ನಕ್ಷತ್ರವು ಶುಭವಾಗಿದೆ, ಆದ್ದರಿಂದ ದೋಷಗಳಿಲ್ಲ. ಆದರೂ ಇವರಿಗೂ ಮಾತ್ರ ಯಾಕೆ ದೋಷ ಅಂತಂದರೆ, ಅಂದರೆ ಮೇಷರಾಶಿಯವರೆಗೂ ಮಾತ್ರ ಯಾಕೆ ದೋಷ ಅಂತಂದರೆ, ಚಂದ್ರಾಷ್ಟಮ, ಚಂದ್ರನ 8ನೇ ರಾಶಿಯಲ್ಲಿ ಅದು ಸಂಚಾರ ಮಾಡುತ್ತದೆ. ಅಂದರೆ ಬೆಳಗ್ಗೆಯಿಂದ ಅಂತ ಲೆಕ್ಕಕ್ಕೆ ತಗೊಳ್ಳಿ. ಆದ್ದರಿಂದಾಗಿ ಮೇಷರಾಶಿಯವರೆಗೂ ಮಾತ್ರ, ಅಂದರೆ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4ನೇ ಪಾದಗಳು, ಕೃತಿಕಾ ನಕ್ಷತ್ರ 1 ಪಾದಗಳಿಗೆ ಎಲ್ಲರಿಗೂ ದೋಷವಿದೆ. ಪೂಜೆ ಅಥವಾ ಧ್ಯಾನ ಅಥವಾ ಸೈಲೆಂಟ್ ಆಗಿದ್ದು ಬಿಡೋದು ಉತ್ತಮ. 7:56ರಿಂದ 8:10ವರೆಗೂ ಇದು ಒಂದು ಶುಭ ಸಮಯ, ಖಂಡಿತವಾಗಿ ಶುಭವಾಗಿರುತ್ತದೆ. ನಂತರ 9:41ರಿಂದ 10:38ವರೆಗೂ ಶುಭವಾಗಿದೆ. ಆನಂತರ 12:36ನ ಮೇಲೆ 12:55ವರೆಗೂ ಶುಭವಾಗಿದೆ. ಆನಂತರ ಮಧ್ಯಾಹ್ನ 3:02ರಿಂದ ಶುಭ ಸಮಯ. ರಾತ್ರಿ 2:08 ಮೇಲೆ 3:12ವರೆಗೂ ಬೆಳಗಿನ ಜಾವದವರೆಗೂ ಶುಭವಾಗಿದೆ. ಆನಂತರ ಬೆಳಗಿನ ಜಾವ 5:23ನ ನಂತರ ಬ್ರಹ್ಮ ಮುಹೂರ್ತದವರೆಗೂ ಶುಭವಾಗಿದೆ. ಸರಿ, ಇವತ್ತು ಅಶುಭ ಸಮಯವನ್ನು ನೋಡೋಣ, ಅಂದರೆ ಕೆಟ್ಟ ಟೈಮ್ನ ನೋಡೋಣ. 7:19ರಿಂದ 7:54ವರೆಗೂ ಮೃತ್ಯು ಇದೆ. ಮತ್ತು 8:12 AM ರಿಂದ 9:39ವರೆಗೂ ರಾಹು ಕಾಲವಿದೆ. 10:40ದಿಂದ 12:38ವರೆಗೂ ಮೃತ್ಯು ಇದೆ. ಇದೆಲ್ಲ ಕೆಟ್ಟೋದು. 11:07ದಿಂದ 12:34ವರೆಗೂ ಯಮಕಂಡ ಕಾಲವಿದೆ. 12:57ರಿಂದ ಮಧ್ಯಾಹ್ನ 1:43ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 1:26ರಿಂದ 3 ಗಂಟೆಯವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 12:34ರಿಂದ 2:06ವರೆಗೂ ವಿಷ. ಬೆಳಗಿನ ಜಾವ 3:14ರಿಂದ 5:21ವರೆಗೂ ಮೃತ್ಯು. ಈ ಸಮಯಗಳು ನಾವು ಗಮನ ಕೊಡಬೇಕಾಗಿರುವ ಸಮಯಗಳು, ಆದ್ದರಿಂದ ಎಚ್ಚರವಾಗಿರಬೇಕು. ಎಂದಿನಂತೆ ನಾವು ಹೇಳುವ ಬ್ರಹ್ಮ ಮುಹೂರ್ತ ಇವತ್ತು ಶುಭಕರವಾಗಿದೆ ಅಂತಂದೀವಿ. 5:06ದಿಂದ 5:56ವರೆಗೂ ಬ್ರಹ್ಮ ಮುಹೂರ್ತವಿದೆ. ಇದರಲ್ಲಿ ನಾವು ನೋಡುವ ಸಮಯ 5:23ನ ನಂತರ ಶುಭವಾಗಿದೆ. ಆದ್ದರಿಂದ 5:23ನ ನಂತರ ಬ್ರಹ್ಮ ಮುಹೂರ್ತದಲ್ಲಿ ಕೆಲವು ಕಾರ್ಯಗಳನ್ನು ಮಾಡುವವರು ಮಾಡಿಕೋಬೋದು. ಅಲ್ಲಿಯವರೆಗೂ ಸ್ವಲ್ಪ ಅಶುಭವಾಗಿರುತ್ತೆ. ಇವತ್ತಿನ ವಿಶೇಷಗಳನ್ನ ನಾವು ಇವತ್ತು ನೋಡಿದ್ವಿ, ಇಷ್ಟೆಲ್ಲ. ನೆಕ್ಸ್ಟ್ ನಾವು ನೋಡುವಂಥದ್ದು ತಾರಾ ಮತ್ತು ಚಂದ್ರಬಲ ಯಾವ ರಾಶಿ ನಕ್ಷತ್ರದವರೆಗೆ ಹೇಗಿದೆ ಅಂತ ನೋಡೋದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರೆಗೆ ಇವತ್ತು ಬೆಳಿಗ್ಗೆಯಿಂದ 7:54ವರೆಗೂ ಅನುರಾಧ ನಕ್ಷತ್ರ ಮಿತ್ರಧಾರೆ. ಆನಂತರ ದಿನಾಪೂರ್ತಿ ಪರಮ ಮಿತ್ರಧಾರೆ. ಹಾಗಾಗಿ ಇವತ್ತಿನ ದಿನ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಟೆನ್ಷನ್, ರೋಗ ವೃದ್ಧಿ ಎಲ್ಲ ಉಂಟು. 7:54ವರೆಗೂ 7:54 ಮೇಲೆ ಶುಭವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ ಅನುಕೂಲವಿದೆ 7:54ವರೆಗೂ. ಆನಂತರ ಶುಭಕರವಾಗಿಲ್ಲ, ಎಚ್ಚರ. ಕೃತಿಕಾ ನಕ್ಷತ್ರ ವೃಷಭರಾಶಿ ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲ ಉಂಟು. ಇದು ಎಲ್ಲಿಯವರೆಗೂ ಹಂಗೆ ಅಂತಂದರೆ, ಕೃತಿಕಾ ನಕ್ಷತ್ರದಲ್ಲಿ ವಿಶೇಷವಾಗಿ ಇದು ರಾಕ್ಷಸಗಣ. 7:55ನ ಮೇಲೆ ಟೆನ್ಷನ್ ಇದೆ, ಆದ್ದರಿಂದ ಎಚ್ಚರವಾಗಿರಬೇಕಾಗ್ತದೆ. ರೋಹಿಣಿ ನಕ್ಷತ್ರ ವೃಷಭರಾಶಿ ಪ್ರತ್ಯೇಕ ತಾರೆ, ಅಂದರೆ ಅಭಿವೃದ್ಧಿ ಇಲ್ಲ, ತೊಂದರೆ ಕೊಡುವ ಸಮಯ 7:54ವರೆಗೂ. ಆನಂತರ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ ಕ್ಷೇಮ, ಸುಖ, ಅಭಿವೃದ್ಧಿ ಎಲ್ಲವೂ ಉಂಟು. ಆನಂತರ ಅಂದರೆ 7:54 ಮೇಲೆ ಸಮಯ ಉತ್ತಮವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಖಂಡಿತ 7:54ವರೆಗೂ ಅಭಿವೃದ್ಧಿ, ಆರೋಗ್ಯದಲ್ಲಿ ಕ್ಷೇಮ, ಶತ್ರು ಕಾಟವಿಲ್ಲ. ಆನಂತರ ಅಂತಂದರೆ 7:55ನ ಮೇಲೆ ಶುಭವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ. ಆರುದ್ರ ನಕ್ಷತ್ರ ಇದು ಶಿವನ ನಕ್ಷತ್ರ, ವಿಪತ್ತು ಇದೆ 7:54ವರೆಗೂ. ಆನಂತರ ಕ್ಷೇಮವು, ಶತ್ರುನಾಶವೂ ಉಂಟು, ಶುಭಕರವಾಗಿದೆ.
ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಶತ್ರುನಾಶ ಎರಡೂ ಉಂಟು. ಆ ನಂತರ ಸ್ವಲ್ಪ ಎಚ್ಚರ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ, ಇದು 7:55ವರೆಗೂ. ಆ ನಂತರ ಸಮಯ ಉತ್ತಮವಾಗಿಲ್ಲ, ಬೇರೆ ಬೇರೆ ಖರ್ಚುಗಳು ಬರುತ್ತದೆ, ನಾನಾ ರೀತಿಯ ಜನರಿಂದ ತೊಂದರೆಗಳು, ಸುಮ್ಮನೆ ಇರೋದೇ ಉತ್ತಮ ಅಂತ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ ಕಾರ್ಯವಿಘ್ನ 7:55ವರೆಗೂ ಸರಿಯಾಗಿಲ್ಲ ಬೆಳಗ್ಗೆ. ಆ ನಂತರ ಖಂಡಿತ ಸಮಯ ಉತ್ತಮವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆ, ಇದು 7:55ವರೆಗೂ. ಆ ನಂತರ ಶುಭಕರವಾಗಿಲ್ಲ. ಮಖ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ 7:55ವರೆಗೂ ಚೆನ್ನಾಗಿದೆ. ಆ ನಂತರ ಪರಮ ಮಿತ್ರಧಾರೆ, ಮಿತ್ರರಿಂದಲೂ ಗುರುವಿನಿಂದಲೂ ಹಿರಿಯರ ಆಶೀರ್ವಾದದಿಂದಲೂ ಎಲ್ಲ ಕಾರ್ಯಗಳು ಶುಭಕರವಾಗಿ ನಡೆಯುತ್ತದೆ. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ರೋಗ ಭಯ ಇದೆಲ್ಲ 7:55ವರೆಗಿದೆ. ಆ ನಂತರ ಮಿತ್ರ ಅಂದರೆ ಖಂಡಿತವಾಗಿ ಶುಭಕರವಾಗಿರುತ್ತದೆ ಅಂತ. ಉತ್ತರ ನಕ್ಷತ್ರ ಸಿಂಹರಾಶಿ ಅನುಕೂಲ, ರೋಗ ಭಯವೆಲ್ಲ 7:55ವರೆಗೂ. ಆ ನಂತರ ಸಮಯ ಉತ್ತಮವಾಗಿಲ್ಲ, ನೂತನ ಕಾರ್ಯಗಳು ಬೇಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲವು, ದ್ರವ್ಯ ಲಾಭವೂ ಉಂಟು, ಇದೆಲ್ಲ 7:55ವರೆಗೂ. ಆ ನಂತರ ಟೆನ್ಷನ್ ಇದೆ, ಅರೆ ಲಾಭಕ್ಕೇನು ತೊಂದರೆಗಳಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ ಮತ್ತು 7:55 ನಂತರ ಅನುಕೂಲವಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು ಅಂದರೆ ಆರೋಗ್ಯವು, ದ್ರವ್ಯ ಲಾಭಗಳು ಉಂಟು, ಒಳ್ಳೆಯ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳಿ. 7:55 ಮೇಲೆ ನಮ್ಮ ಕಾರ್ಯಗಳು ಸಕ್ಸಸ್ ಅನ್ನೋದು ಒಂದು 20% ಮಾತ್ರನೇ. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ ಕ್ಷೇಮವು, ಸ್ವಲ್ಪ ಧನಹಾನಿಯೂ ಉಂಟು, ಹಣಕಾಸಿನ ವಿಷಯದಲ್ಲಿ ಗಮನ. ಆ ನಂತರ ಅಂದರೆ 7:55 ಮೇಲೆ ಖಂಡಿತವಾಗಿ ಶುಭವಾಗಿ ಇಲ್ಲ, ಧನಹಾನಿ ಉಂಟು, ಎಚ್ಚರವಾಗಿರಿ. ಇವತ್ತಿನ ದಿನ ನಿಮಗೆ ಉಪಯೋಗ ಆಗುವಂಥ ದಿನವಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ ವಿಪತ್ತಿದೆ, ಧನಹಾನಿ ಇದೆ, ಇದೆಲ್ಲ 7:55ವರೆಗೂ. ಆ ನಂತರ ಪರವಾಗಿಲ್ಲ, ಆದರೂ ಹಣಕಾಸಿನ ವಿಷಯಕ್ಕೆ ಇವತ್ತು ದಿನಪೂರ್ತಿ ಸರಿಯಾಗಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ 7:55ವರೆಗೂ ಸಂಪತ್ತು ಒಂದು ಕಡೆ ಇದ್ದರೂ ಧನಹಾನಿಗೂ ಚಾನ್ಸ್ ಇರುತ್ತದೆ. ಏನು ಬರುತ್ತೋ ಏನಿರುತ್ತೋ ಅದನ್ನು ಭದ್ರವಾಗಿ ಇಟ್ಕೊಳ್ಳಿ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಹಣಕಾಸು ಅಭಿವೃದ್ಧಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ವರಮಾನ ಹೆಚ್ಚಾಗುವ ದಿನವಿದು. ಏನಾದರೂ ಮಾಡುವಂಥದ್ದಾದರೆ ಇವತ್ತು ಮಾಡ್ಕೋಬೋದು. ಆದರೆ ಇದೆಲ್ಲ ಬರೀ 7:55ವರೆಗೂ. ಆಮೇಲೆ ಸಮಯ ಉತ್ತಮವಾಗಿಲ್ಲ, ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಇದು ದೇವಗಣ ನಕ್ಷತ್ರ. ಇವತ್ತು ಮೀಡಿಯಮ್ ಆಗಿದೆ, ಒಂದು 40% 50% ಮಾತ್ರನೇ ಇರೋದು. ಇದು ಬೆಳಗ್ಗೆ 7:55ವರೆಗೂ. ಆ ನಂತರ ಶುಭಕರವಾಗಿದೆ, ನಿಮ್ಮ ಕಾರ್ಯಗಳು ಆಮೇಲೆ ಆಗಲಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಶುಭವಾಗಿದೆ 7:55ವರೆಗೂ. ಆಮೇಲೇನೂ ಪರವಾಗಿಲ್ಲ, ಹಾಗಾಗಿ ಇವತ್ತು ದಿನ ಅನುಕೂಲಕರವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ, ಧನವ್ಯಯ ಇದೆಲ್ಲ ಉಂಟು. ಆ ನಂತರ ಅಂತಂದರೆ 7:55 ಮೇಲೆ ಶುಭಕರವಾದ ದಿನವಿದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ 7:55 ಮೇಲೆ ಶುಭವಾಗಿದೆ, ಪರರಿಂದಲೂ ಸಹಾಯ ಪಡ್ಕೋಬೋದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲ, ಧನವ್ಯಯ ಸ್ವಲ್ಪ, ಆದರೂ ಅದನ್ನು ಸರಿ ಮಾಡ್ಕೋಬೋದು. 7:55ವರೆಗೂ ಮಾತ್ರನೇ. ನೀವು ಬೆಳಗ್ಗೆ ಬೆಡ್ರಿಂದ ಹೇಳೋಕ್ಕೆ ಲೇಟ್ ಆದರೆ ಈ ಸಮಯವಿಲ್ಲ, ಯಾಕೆಂದರೆ ಆಮೇಲೆ ಟೆನ್ಷನ್ ಇದೆ, ವ್ಯಯವೂ ಇದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 2, 3, 4ನೇ ಪಾದಗಳು ಅನುಕೂಲವು, ಇಷ್ಟಾರ್ಥ ಸಿದ್ಧಿಯು 7:55ವರೆಗಿದೆ. ಆಮೇಲೆ ತಾನೇ ಬಂದರೆ ಅನುಭವಿಸಿ. ಶ್ರವಣ ನಕ್ಷತ್ರ ಮಕರ ರಾಶಿ 7:55 ಮೇಲೆ ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು ಖಂಡಿತವಾಗಿ. ಆ ನಂತರ ಕಾರ್ಯಗಳಲ್ಲಿ ಸೋಲು, ಕೆಲವು ಕಾರ್ಯಗಳಲ್ಲಿ ಯಾಕಪ್ಪ ಕೈ ಹಾಕಿದಿವೆ ಅಂತ ನೆನೆಸ್ಕೊಳ್ಳುವಂಥ ಸಮಯವಿದು, ಆದ್ದರಿಂದ ಎಚ್ಚರ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಆರೋಗ್ಯ ಅಭಿವೃದ್ಧಿ, ಇದೆಲ್ಲ 7:55ವರೆಗೂ. ಆ ನಂತರ ಶುಭವಾಗಿಲ್ಲ, ಖಂಡಿತ ಗಮನ ಕೊಡಬೇಕು. ಶತಭಿಷ ನಕ್ಷತ್ರ ಕುಂಭರಾಶಿ ಏಟು ಗಾಯಗಳು ಜಾರುವಂಥ ದಿನವಿದು. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಇದೆಲ್ಲ ಇದ್ದರೂ ಗಾಡಿಗಳಲ್ಲಿ ಎಚ್ಚರ. 7:55 ಮೇಲೆ
ಜ್ಯೇಷ್ಠ ನಕ್ಷತ್ರ ಬರುವ ಸಮಯದಲ್ಲಿ ಕ್ಷೇಮ ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆ. ಅಂದರೆ 7:55 ಮೇಲೆ ಶುಭವಾಗಿದೆ ಅಂತ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಪತ್ತು, ಅಭಿವೃದ್ಧಿ ಎಲ್ಲವೂ ಶುಭಕರವಾಗಿದೆ. ಆನಂತರ ಸರಿಯಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತು, ಕಾರ್ಯಗಳು ಸ್ವಲ್ಪ ಅಡೆಯುತ್ತಾರೆ. ಆದರೂ 7:55ವರೆಗೂ ಪರವಾಗಿಲ್ಲ ಅಂತ ಹೇಳ್ಬೋದು. ಆನಂತರ ಸರಿಯಾಗಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಇವತ್ತು ಜನ್ಮತಾರೆ ಇದೆ. ಆದ್ದರಿಂದಾಗಿ ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಇಟ್ಕೊಳ್ಳಿ, ಶುಭವಾಗಿರುತ್ತದೆ. ಆನಂತರ 7:55 ಮೇಲೆ ಸಂಪತ್ತು, ಆದರೂ ಹೆಚ್ಚಿನ ದೋಷಗಳು ಅಂತ ಏನೂ ಇಲ್ಲ. ರೇವತಿ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆಯಾಗಿ ಬೆಳಗ್ಗೆ 7:55ವರೆಗಿದೆ. ಆನಂತರ ಅಷ್ಟೊಂದು ಶುಭವಾಗಿಲ್ಲ. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ನಮ್ಮ ಪ್ರೋಗ್ರಾಮ್ನ ಅಕ್ಸೆಪ್ಟ್ ಮಾಡಿಕೊಂಡವ್ರಿಗೂ, ದಿನ ನೋಡಿದವ್ರಿಗೂ ನಮ್ಮ ವಂದನೆಗಳು.